ರವಿವಾರ ಮುಗೀತೋ ಮತ್ತ ನಾಳೆಗೆ ಡ್ಯೂಟಿಗೆ ಹಾಜರಾಗ್ರು. ಏನ ಹೇಳ್ರಿ, ರೊಕ್ಕ ಯಾರಿಗೆ ಬೇಕಾದ್ರೆ ಕೊಡ್ರಿ, ದೋಸ್ತರಿಗೆ ಮಾತ್ರ ಕೊಡಕ್ಕೆ ಹೋಗ್ಬೇಡ್ರಿ. ನಾಳೆ ಕೊಡ್ತೀವಿ ಅಂತ ಇಸ್ಕೊಂತಾರ, 8 ತಿಂಗಳಾತ 15,000 ರೂಪಾಯಿ ಇಸ್ಕೊಂಡು ಇನ್ನೂ ಬಂದಿಲ್ಲ. ಅಣ್ಣ ಬಾರೋ ಬಮ್ಮಟ್ಟಿ ಕುಂದ್ರು. ಅಣ್ಣ 3 ಕತಿ ನಾನು ಬರ್ದೇನೆ ಅಣ್ಣ. ಹೌದಾ ಬಮ್ಮಟ್ಟಿ, ಚಲೋ ಆತ್ ನೋಡು. ನಮ್ಮ ಊರಾಗೂ ಯಾರು ಕವಿಗಳು ಇದ್ದಿದ್ದಿಲ್ಲ. ಹೌದಣ್ಣ, ನಮ್ಮ ಮನ್ಯಾಗೂ ಎಲ್ಲರೂ ಹಂಗ ಅಂದ್ರಣ್ಣ. ಹಂಗಾದ್ರೆ ಬಮ್ಮಟ್ಟಿ ಯಾವ್ಯಾವ ಕತಿ ಬರ್ದಿಯಪ್ಪ ಹೇಳ್ತೀನಿ ನೋಡಣ್ಣ. 1ನೇದ್ದು ಕನ್ನಡ ಅನ್ನ, 2ನೇದ್ದು ಅದು ಕನ್ನಡನ ಅನ್ನ, ಮತ್ತು 3ನೇದ್ದು ಅದು ಕನ್ನಡನ ಅನ್ನ. 3 ಕನ್ನಡನ ಬರ್ದೇನ ಅಣ್ಣ? ಮತ್ತು 3 ಕತಿ ಹೇಳಿದ್ದೆ, 3 ಅದು ಇಲ್ಲಣ್ಣ. ನಮಸ್ಕಾರ ಎಲ್ಲರಿಗೂ, ಶುಭೋದಯ. ಥಂಡಿ ಮಾತ್ರ ಸಿಕ್ಕಾಪಟ್ಟೆ ಐತಿ, ಆದರೂ ಕೆಲ್ಸಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು, ಇದಕ್ಕೂ ಹೋಗಬೇಕು, ಹಲ್ ತಿಕ್ಕೋಬೇಕು, ಚಹಾ ಕುಡಿಯಬೇಕು, ಮತ್ತು ನಿತ್ಯ ಕರ್ಮಗಳು ಅದಾವು ಮಾಡಬೇಕು. ಆದರೂ ನಾವೀಗ ಮುಕ್ಕೊಂಡೆಪ್ಪ ಅಂತಂದ್ರೆ ಹಿಂಗೆ ಹಂದಿ ಮುಕ್ಕೋಬೇಕಾಗುತ್ತೆ. ಎದ್ದು ಬಿಡ್ತೀನಿ. ನಿಮ್ಮ ಕೆಲಸ ನೀವು ಮಾಡಿರಿ. ಗುಡ್ ಮಾರ್ನಿಂಗ್. ಈ ಮೊಬೈಲ್ನಾಗ ಸ್ಟೇಟಸ್ ಇಡ್ತಾರಲ್ಲ, ಸ್ಟೇಟಸ್ ಇಟ್ಟ ಮ್ಯಾಗ ಒಳ್ಳೆ ಮುಳ್ಳೆ ಅವ ನೋಡಿದ್ಲನ, ಆಕಿ ನೋಡಿದ್ಲನ, ದೊಡ್ಡವ್ ನೋಡಿದ್ಲನ, ಅವು ನೋಡಿದ್ಲನ, ಚಿಕ್ಕಪ್ಪ ನೋಡಿದ್ಲನ, ದೊಡ್ಡಪ್ಪ ನೋಡಿದ್ಲನ, ಅಕ್ಕಿ ಯಾಕೆ ನೋಡಿದ್ಲಿನ, ಇವೆಲ್ಲ ಇದಕ್ಕೆ. ನನಗೆ ಒಂದು ತಿಳಿತಿಲ್ಲ, ಈ ಪಾರ್ಟಿ ಊಟಕ್ಕೆ ಹೋಗಿರ್ತಾರಲ್ಲ, ಅಲ್ಲಿ ಊಟ ಮಾಡೋಕಿನ ತಗೊಂಡು ವಜ್ಜಾಗಿದ ಜಾಸ್ತಿ ಐತಿ. ಯಾಕೆ ಅಷ್ಟು ತಗೊಂತೀರಿ ಅನಾರ? ಈ ಪೈಖಾನ್ಯಾಗ ಒಗ್ಯಾಕ ಹೋಗಿರ್ತಾರಲ್ಲ, ಮೊಬೈಲ್ ಎದಕ್ ತಗೊಂಡು ಹೋಗ್ತಾರ? ಸಂಕ್ರಮಣ ಬಂತು, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಹೋಳಿಗೆ, ತುಪ್ಪ, ಕಡುಬು ತಿಂದು ಕ್ಯಾಟ ಹೊಡ್ಕೊಂತ ಮಕ್ಕೊಂಡ್ ಬಿಡೋದು. ರವಿವಾರ ಪಾರ್ಟಿ ಮಾಡಿದ ಮೇಲೆ ಸ್ವಲ್ಪ ಜಾಸ್ತಿ ಆಯ್ತಪ್ಪ ಅಂತಂದ್ರ ಸೋಮವಾರ ಮಕ